ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಕೆ.ವಿ. ಗೌತಮ್ರವರ ಹುಟ್ಟುಹಬ್ಬವನ್ನು ಕೋಲಾರ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಪಿ.ಎಂ. ವೆಂಕಟಪ್ಪ, ಹಿರಿಯ ಕಾಂಗ್ರೆಸ್ ಮುಖಂಡರಾದ ಲಾಲ್ ಬಹದ್ದೂರ್ ಶಾಸ್ತ್ರಿ, ಲಕ್ಷ್ಮೀಸಾಗರ ಕೃಷ್ಣೇಗೌಡ ಹಾಗೂ ಯುವ ಮುಖಂಡರಾದ ನಿಜಾಂ ಪಾಷಾ, ಮುಳಬಾಗಿಲಿನ ಯುವ ಕಾಂಗ್ರೆಸ್ ಮುಖಂಡರಾದ ಮೊಹಮ್ಮದ್ ಜಬೀವುಲ್ಲಾ ತಬರೇಜ್ ಹಾಗೂ ಕೋಲಾರದ ಸರ್ಕಾರ್ ರಿಪಬ್ಲಿಕ್ ಫೌಂಡೇಶನ್ 313Fನ ಮೊಹಮ್ಮದ್ ಆರಿಫ್ ಚಾಂದ್ ಪಾಷಾ ಹಾಜರಿದ್ದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಕೆ.ವಿ. ಗೌತಮ್ರವರಿಗೆ ಶುಭ ಕೋರಿದರು. ಕೋಲಾರ ಜನತೆ ಭಾಳ ಒಳ್ಳೆಯವರು, ಇಂಥವ್ರ ಜೊತೆಯಲ್ಲಿ ನಾನು ಸದಾಕಾಲ ಇರಬೇಕಂತ ನಾನು ಬಯಸ್ತೀನಿ. ಈ ಹೊಸ ವರ್ಷದ ದಿನದಂದು ನಾನೇನು ಕೋರ್ತೀನಂದರೆ, ಇಡೀ ಕೋಲಾರದಲ್ಲಿರೋ ಎಲ್ಲ ಜನತೆಗೂ ದೇವರು ಆಯಸ್ಸು, ಐಶ್ವರ್ಯ, ಆರೋಗ್ಯ ಕೊಟ್ಟು ಕಾಪಾಡಬೇಕಂತೇಳಿ ತಮ್ಮ ಮೂಲಕ ನಾನು ದೇವರನ್ನ ಕೇಳ್ಕೊಳ್ತೀನಿ. ಸರ್, ಲೋಕಸಭಾ ಚುನಾವಣೆ ಆದಮೇಲೆ ಅಥವಾ ಅಷ್ಟಾಗಿ ಜಿಲ್ಲೆಯಲ್ಲಿ ಕಾಣಿಸ್ತಿಲ್ಲ, ಕೆಲವೊಂದು ಕಾರ್ಯಕ್ರಮಗಳು ಮಾತ್ರ ಬಂದು ಹೋಗ್ತಾ ಇದ್ದಾರೆ. ಮುಂದೆ ಮತ್ತೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅಂತ ಹಿಂದೆ ಕೂಡ ಹೇಳಿದ್ರಿ, ಕೋಲಾರ ಬಿಟ್ಟು ಹೋಗಲ್ಲ ಅಂತ. ಇನ್ನೂ ಮಾತಿ ತಾವು ಬದ್ಧವಾಗಿದ್ದೀರಾ ಈಗ? ನೋಡಿ, ನಮ್ಮ ಸೋತವ್ರಿಗೆ ಪಾತ್ರ ಜಾಸ್ತಿ ಇರಲ್ಲ. ಗೆದ್ದಿದ್ರೆ ನಾವು ಜನಗಳಿಗೆ ಸಹಾಯ ಮಾಡೋದಕ್ಕೆ ನಮಗೆ ಒಂದು ಶಕ್ತಿ ಇರೋದು. ಆ ಶಕ್ತಿ ನಮ್ಗೆ ಇಲ್ಲದೇ ಇರೋದ್ರಿಂದ ನಮಗೆ ಭಾಳ ಲಿಮಿಟೆಡ್. ಪಕ್ಷದ ಕಾರ್ಯಕ್ರಮಗಳಿಗೆ ಕರೀತಾರೆ, ಬರ್ತಾ ಇರ್ತೀನಿ. ಆಮೇಲೆ ನಾನು ವಾರಕ್ಕೆ 3 ದಿನ ಇಲ್ಲೇ ಬೈರೇಗೌಡನಗರದಲ್ಲಿ ಮನೆ ಮಾಡ್ಕೊಂಡಿದ್ದೀನಿ. ಜನ ಬರ್ತಾನೆ ಇರ್ತಾರೆ. ಅವ್ರ ಕಷ್ಟಗಳಿಗೆ, ಕಾರ್ಯಕರ್ತರ ನೋವುಗಳಿಗೆ ಸ್ಪಂದನೆ ಮಾಡ್ತಾನೆ ಇರ್ತೀನಿ. ಕಾರ್ಯಕ್ರಮಗಳು ಅಂತಾದಾಗ ನಾವು ಆಚೆ ಕಾಣಿಸ್ಕೊಳ್ತೀವಿ. ನಾವು ಪ್ರತಿ ಸಾರಿ ಕೋಲಾರಕ್ಕೆ ಬಂದಾಗ ನಿಮ್ಮನ್ನು ಆಹ್ವಾನ ಮಾಡಿ ನಾನು ಅಲ್ಲಿ ಇಲ್ಲಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ನಾನು ಅತಿ ಹೆಚ್ಚು ಕೋಲಾರದಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ. ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀನಿ. ಮತ್ತು ಅದಕ್ಕೋಸ್ಕರ ನನಗೇನು ಕಡಿಮೆ ಸಮಯ ಸಿಕ್ಕಿತ್ತು, ಆಗ ಭಾಳಷ್ಟು ಕಾರ್ಯಕರ್ತರನ್ನು ಮೀಟ್ ಮಾಡೋಕ್ಕಾಗಿರಲಿಲ್ಲ, ಭಾಳಷ್ಟು ಜನಗಳನ್ನ ಸಂಪರ್ಕ ಮಾಡೋಕ್ಕಾಗಿರಲಿಲ್ಲ. ನನಗೆ ಬರೀ 15ರಿಂದ 20 ದಿನ ಸಿಕ್ಕಿತ್ತು. ಆದರೆ ಈಗ ಸಂಪೂರ್ಣ ನನಗೆ 5 ವರ್ಷ ಅವಧಿ ಇದೆ. ಪ್ರತಿ ವೋಟರ್ನು ಟಚ್ ಮಾಡಬೇಕು ಅನ್ನೋದು ನನ್ನ ಆಸೆ. ನಾನು ಮಾಡ್ತಾಯಿದ್ದೀನಿ, ಶುರು ಮಾಡಿದ್ದೀವಿ. ಸೊ ಇವಾಗಿನ MP ಅವರ ಕಾರ್ಯನಿರ್ವಹಣೆ ಬಗ್ಗೆ ಏನು ಹೇಳ್ತಾರೆ? ಯಾಕಂದರೆ ಸುಮಾರು ಕೆಲಸಗಳಿಂದ ಬಾಕಿ ಇದೆ, ಉಳಿದಿವೆ. ಒಂದು ನ್ಯಾಷನಲ್ ಹೈವೇ ಆಗಿರ್ಬೋದು, ರೈಲ್ವೆ ಪ್ರಾಜೆಕ್ಟ್ಸ್ ಬಗ್ಗೆ ಭಾಳಷ್ಟು ಕೋಲಾರ ಜಿಲ್ಲೆ ಮೂಲೆ ಗುಂಪಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಸಂಸದ ಕೆಲಸ ಮಾಡ್ತಿದ್ದೀರಾ? ನಿಮ್ಮ ಅನಿಸಿಕೆ ಇರ್ತಾರೆ? ಈಗ ನೀವು ನರಸಾಪುರದಿಂದ ನಂಗ್ಲಿವರೆಗೂ ಹೈವೇಗಳು ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿನ ಸಂಸದರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಜನಸೇವೆ ಮಾಡೋದು ಒಂದು ಸುವರ್ಣ ಅವಕಾಶ. ಅದರಲ್ಲೂ ಕೇಂದ್ರದಲ್ಲಿ ಅವ್ರದೇ ಸರ್ಕಾರ ಅಧಿಕಾರದಲ್ಲಿದ್ದಾಗ ಅವ್ರಿಗೆ ಫಂಡ್ಸ್ ತರೋದಾಗಲಿ, ಕೆಲಸ ಮಾಡಿಸೋವಂಥ ತ್ವರಿತಗತಿಯಲ್ಲಿ ಮಾಡಿಸೋದಂತ ತುಂಬ ಕಷ್ಟಕರವಾದ ಕೆಲಸ ಅಲ್ಲ. ಆದರೆ ನಮ್ಮ ಸಂಸದರು ಒಂಥರ ನಾಟ್ ರೀಚಬಲ್ ಸಂಸದರಾಗಿದ್ದಾರೆ. ಬಹಳಷ್ಟು ಜನ ಹೇಳ್ತಾರೆ ಅವ್ರ ಮನೆಗಳ ಹತ್ರ ಹೋದಾಗ ಸಿಗಲ್ಲ, ಯಾವ ಕಾರ್ಯಕ್ರಮಗಳು ಬರಲ್ಲ, ಏನೋ ಒಂದು ಕಾರಣ ಹೇಳಿ ತಪ್ಪಿಸ್ಕೊಳ್ತಾರೆ. ಜನರಿಗೆ ಅವರು ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ನಾನು ತಮ್ಮ ಮೂಲಕ ಏನಾದ್ರು ಹೇಳಬೇಕಂತಾರೆ ಅಂದರೆ, ಮಲ್ಲೇಶ್ ಬಾಬು ಅವ್ರಿಗೆ, ಈ ಜನಸೇವೆ ಅನ್ನೋದು ದೇವ್ರ ಸೇವೆಗಿಂತ ದೊಡ್ಡದು. ನಿಮ್ಗೆ ಅವಕಾಶ ಸಿಕ್ಕಾಗ ನೀವು ಆ ಕೆಲಸ ಮಾಡಬೇಕಾಗಿದೆ. ಮಾಡಿ ಜನರ ಮನಸ್ಸಿನಲ್ಲಿ ನೀವು ಉಳ್ಕೊಳ್ತೀರ. ಯಾರೋ ಕಳ್ಳರಿಗೆ ಕಾಕರಿಗೆ ಕಾಂಟ್ರಾಕ್ಟ್ರ್ ಕೊಡಿಸ್ಬಿಟ್ಟು ಆ ರೋಡ್ಗಳ ಪರಿಸ್ಥಿತಿ ಅಧ್ವಾನ ಆಗಿದೆ. ನೀವು ಮುಳಬಾಗಿಲಲ್ಲಿ ನೋಡ್ಬೋದು, ಆಕ್ಸಿಡೆಂಟ್ಸು ಸಿಕ್ಕಾಪಟ್ಟೆ ಆಗ್ತವೆ. ಸುಮಾರು ವರ್ಷಗಳಿಂದ ಅಲ್ಲಿ ಕೆಲಸನೇ ನಡೀತಾ ಇಲ್ಲ. ಅಲ್ಲಿ ನೀವು ಕಾಮಗಾರಿ ನೋಡ್ಬೇಕು, ಎಷ್ಟು ಕಳಪೆಯಾಗಿ ಮಾಡಿದ್ದಾರೆ ಅಂದರೆ, ಕಾಂಕ್ರೀಟು ಹಾಕೊಂಡಿರೋ ಜಾಗದಲ್ಲಿ ಪ್ಲಾಸ್ಟ್ರಿಂಗ್ ಮಾಡಿದ್ದಾರೆ. ಇಷ್ಟು ಅಂಥ ಕಾಂಟ್ರಾಕ್ಟರ್ಸ್ ಮೇಲೆ ಕೇಸ್ ನಮೂದು ಮಾಡಿ ಅವ್ರಿಗೆ ಕಾಂಟ್ರಾಕ್ಟ್ ಬ್ಲ್ಯಾಕ್ ಲಿಸ್ಟ್ ಮಾಡಿ ಅವ್ರಿಗಿದ್ದಾಗಿ ಒಳ್ಳೆ ಕಾಂಟ್ರಾಕ್ಟ್ ಕೊಟ್ಟು ಇವರು ಆ ಕೆಲಸಗಳನ್ನ ಬೇಗ ಮುಗಿಸಿದ್ರೆ ಈ ಕೋಲಾರಕ್ಕೆ ಒಳ್ಳೆಯದಾಗತ್ತೆ. ಅಲ್ಲಿ ಅಸಂಖ್ಯಾತ ಕಾರುಗಳು ಈ ವೀಕೆಂಡ್ ಆದರೆ, ಈ ಶನಿವಾರ ಭಾನುವಾರ ತಿರುಪತಿಗೆ ಹೋಗೋರು ಬಹಳಷ್ಟು ಜನ ಆ ಕಡೆ ಹೋಗ್ತಾ ಇರ್ತಾರೆ. ಟ್ರಾಫಿಕ್ ಜಾಮ್ ಆಗುತ್ತೆ. ಇದನ್ನೆಲ್ಲ ಗಮನ ಹರಿಸಿ ಕೇಂದ್ರದಲ್ಲಿ ನಿಂದೇ ಸರ್ಕಾರ ಇರೋದ್ರಿಂದ ಅವ್ರ ಮೇಲೆ ಒತ್ತಡ ತಂದು ಬಹಳಷ್ಟು ಕೆಲಸ ಮಾಡಿಸ್ಬೇಕು. ಆಮೇಲೆ ಏನು ಅವರು ಎಲೆಕ್ಷನ್ ಟೈಮಲ್ಲಿ ಹೇಳಿದರು, ಆ ಭರವಸೆಗಳನ್ನೆಲ್ಲ ಈಡೇರಿಸಬೇಕು. ಬರೀ ಮಾತಾಗಬಾರ್ದು, ಭಾಷಣ ಆಗಬಾರ್ದು, ಬರೀ ಭರವಸೆಗಳಾಗವೆಲ್ಲ ಈಡೇರಿಸಬೇಕು ಅಂತೇಳಿ ನಾನು ತಮ್ಮ ಮೂಲಕ ಒತ್ತಾಯ ಮಾಡ್ತೀನಿ. ಅವರು MLA 3-4